ಇದು ಸಣ್ಣ ಏನು ಸಂಗತಿ, ನಿಜವಾಗಿ ಹೇಳಬೇಕು ಸಣ್ಣ ಸಂಗತಿ. ಆದರೆ ಆ ತಾಯಿ ನೋಡಿ ಅಲ್ಲಿ ಒಂದು ನೋಡಿ ಅಲ್ಲಿ ತಾಯಿ ಒಂದು ಮಗು ಇದೆ ಕೈಯಲ್ಲಿ, ಇನ್ನೊಂದು ಹೊಟ್ಟೆಯಲ್ಲಿದೆ, ಇನ್ನೊಂದಿದೆ, ಹಿಂಗೆ ಕೂತಿದ್ದಾರೆ. ನೋಡಿ ವಯಸ್ಸಾದವರು ಹಿಂದ್ಗಡೆ ಕೂತಿದ್ದಾರೆ. ಇದನ್ನು ನೋಡಿಕೊಂಡು ಈ ಕೆಲವು ಅಹಂಕಾರ ಕೆಲವ್ರಿಗೆ ಹೇಗಿರುತ್ತೆ ಅಂದರೆ, ಇವರೆಲ್ಲ ಸರ್ಕಾರಿ ಸಂಬಂಧಪಟ್ಟವರನ್ನು ಹೇಳ್ತಾ ಇರೋದು, ಇವರಿಗೆಲ್ಲ ಸಂಬಳ ಕೊಡೋದು ನಾವು ಸರ್, ಆಮೇಲೆ ಬಿಲ್ಡಿಂಗ್ ಕಟ್ಕೊಟ್ಟಿದ್ದು ನಾವು ಸರ್, ಆಮೇಲೆ ಸ್ಕ್ಯಾನಿಂಗು ಮತ್ತೊಂದು ಅವರ ಸಂಬಳ ಎಲ್ಲವೂ ಕೂಡ ನಾವು ಕೊಡೋದು. ಆ ಡಾಕ್ಟ್ರುಗಳು ಹೆಂಗೆ ಹೋಗ್ತಾ ಇರ್ತಾರೆ ಅಂತಂದರೆ, ಏನೋ ಒಂದು ಕೆಲವರು, ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವರು, ನಾನು ಅವತ್ತು ಹೇಳಿದ್ನಲ್ವ ಈ ಅಧ್ಯಾಪಕರಲ್ಲಿ ಕೆಲವು ಕಾಮುಕ ಅಧ್ಯಾಪಕರಿಲ್ವ, ಅದೇ ಥರ. ಹೆಂಗೆ ಅಂತಂದರೆ ನೀವೆಲ್ಲ ಏನೋ ನಾವಿಲ್ಲ ಅಂತಂದರೆ ಬದುಕೋದೇ ಇಲ್ಲ, ಇವರಿಲ್ಲ ಅಂತಂದರೆ ನೀವು ಬದುಕಲ್ಲ. ನೆನಪಿರಲಿ ಡಾಕ್ಟ್ರುಗಳೇ, ಇವರಿಲ್ಲ ಅಂತಂದರೆ ನೀವು ಬದುಕಲ್ಲ, ಇವರಿಲ್ಲ ಅಂತಂದರೆ ದೇಶ ಬದುಕಲ್ಲ. ಯಾಕಂದರೆ 90% ಬಡವರೇ ಇರೋದು ಪ್ರತಿ ದೇಶದಲ್ಲಿ. ಅವರು ತೆರಿಗೆ ಅಂತಂದರೆ ಇನ್ಕಮ್ ಟ್ಯಾಕ್ಸೇ ಕಟ್ಟಬೇಕು ಅಂತಿಲ್ಲ. 30% ಏನೋ 15 ಲಕ್ಷದಿಂದ ಮೇಲ್ಗಡೆ ಇದ್ದರೆ 30%, ಹಂಗಲ್ಲ. 15% 20% ಹಂಗಲ್ಲ. ಅದು ಮಾತ್ರ ತೆರಿಗೆ ಕಟ್ಟೋದಂದರೆ. ಅವ್ರು ಯಾವತ್ತೂ ಹೇಳ್ತಾ ಇದ್ರಲ್ಲ, ನಾವು ಕಟ್ಟಿದ ತೆರಿಗೆ ದುಡ್ಡನ್ನು ಫ್ರೀ ಬೀಸ್ಗೆ ಕೊಡಬೇಡಿ ಅಂತಂದ್ಬಿಟ್ಟು. ಯಾರು ತೆರಿಗೆ ಕಟ್ಟೋರು? ಏನು ಕೆಲಸಕ್ಕೆ ಹೋಗಿ ಈಗ ನಾನೊಬ್ಬರನ್ನ ತೆರಿಗೆ ಕಟ್ಟೋದು ಇನ್ಕಮ್ ಟ್ಯಾಕ್ಸು ಅಲ್ಲ. ನೀವು ಒಂದು ಭಾಷಣಿಗೆ ತಗೋತೀರಲ್ಲ, ಅಲ್ಲೂ ಒಂದು ಟ್ಯಾಕ್ಸ್ ಇದೆ, ಸಣ್ಣ ಟ್ಯಾಕ್ಸು. ಒಂದು ಪೌಡ್ರ್ ಡಬ್ಬಿ ತಗೋತೀರಲ್ಲ, ಅಲ್ಲೂ ಟ್ಯಾಕ್ಸ್ ಇದೆ. ಒಂದು ಟೀ ಕುಡಿತೀರಲ್ಲ, ಅಲ್ಲೂ ಟ್ಯಾಕ್ಸ್ ಇದೆ. ಈಗಂತೂ ಮೊಸರಿಗೆ ಟ್ಯಾಕ್ಸ್ ಇದೆ, ಊದುಬತ್ತಿಗೆ ಟ್ಯಾಕ್ಸ್ ಇದೆ, ಪೆಟ್ರೋಲ್ ಟ್ಯಾಕ್ಸ್ ಇದೆ, ಬ್ಯೂಟಿ ಪಾರ್ಲರ್ ಟ್ಯಾಕ್ಸ್ ಇದೆ, ಒಂದು ಹೋಟೆಲ್ ರೂಮ್ ಬುಕ್ ಮಾಡ್ತೀರಿ ಟ್ಯಾಕ್ಸ್ ಇದೆ. ಆ ಟ್ಯಾಕ್ಸ್ಗಳು ಇಲ್ಲಿಗೆ ಹೋಗೋದು. ಒಂದು ಗಾಡಿ ತಗೋತೀರಿ ಟ್ಯಾಕ್ಸ್ ಇದೆ, ಭೂಕಂದಾಯ ಕಟ್ತೀರಿ ಟ್ಯಾಕ್ಸ್ ಇದೆ. ಹಾಗಂತ ಭ್ರಮೆ ಬೇಡ. ಜಾಬಲ್ಲಿರೋರು ನಾವು 9 to 4 ಜಾಬ್ ಮಾಡ್ತೀವಿ, 50,000 ಏನೋ ಇಷ್ಟು ಸಂಬಳ ಇದೆ, ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ. ನೀವು ಇರೋದು 4%. ನಿಮ್ಮಿಂದೆಲ್ಲ ಆಗ್ತಿದೆ ಅಂತ ಯಾರು ತಿಳ್ಕೊಳ್ಳಬೇಡ, ನಾನು ತಿಳ್ಕೊಬಾರ್ದು. ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್. ಈಗ ಅಲ್ಲಿ 3 ತಾಯಂದಿರಿಲ್ವಾ, ಆ ತಾಯಿ ಅವ್ರ ಗಂಡ ತಾವರು ಮನೆಗೆ ಯಾವುದು ಐಟಮ್ ತಂದಿರ್ತಾರೆ ಅಡುಗೆಗೆ, ಅಲ್ಲೂ ಟ್ಯಾಕ್ಸ್ ಕಟ್ಟಿರ್ತಾರೆ. ಆ ಟ್ಯಾಕ್ಸ್ ದುಡ್ಡಲ್ಲಿ ಈ ಡಾಕ್ಟ್ರುಗಳಿಗೆ ಸಂಬಳ, ಬಿಲ್ಡಿಂಗ್ ಎಲ್ಲವೂ ಕೂಡ. ನೀವು ಏನೋ ನಾವಿದ್ದ ಕಾರಣಕ್ಕಾಗಿ ಅಲ್ಲ, ಅವರಿದ್ದ ಕಾರಣ ನೀವು ಬದುಕ್ತಾ ಇದ್ದೀರಿ, ನೀವು ಊಟ ಮಾಡ್ತಾಯಿದ್ದೀರಿ. ಅವ್ರು ನಾಳೆ ಆಸ್ಪತ್ರೆಗೆ ಬಂದಿಲ್ಲ ಅಂದರೆ ಆಸ್ಪತ್ರೆ ಬಂದಾಗತ್ತೆ. ಬಟ್ ನೋಡಿ, ಆ ಮೊನ್ನೆ ಹೇಳಿದಾಗ ಹೆಂಗೆ ಹೇಳಿದ್ರು ಗೊತ್ತಾ ಸಂಬಂಧಪಟ್ಟವರು, ನೋಡಿ ನಾವು ಒಳಗೆ ಸ್ಕ್ಯಾನಿಂಗ್ ತೊಗೊಂಡೋಗಿ ಅವರನ್ನು ಕೂರಿಸ್ತೀವಿ, ಹೊರಗಡೆ ಅವರ ಸಂಬಂಧಿಕರು ಯಾಕೆ ಅವ್ರು ಕೂರಬಾರ್ದಾ? ಅವ್ರು ಕೂರಬಾರ್ದೇನ್ರಿ? ಈಗ ಮುಖ್ಯಮಂತ್ರಿಯ ಮಗ, ಒಂದು ಉದಾಹರಣೆ, ಒಬ್ಬ ಮಂತ್ರಿಯ ಮಗ, ಮಂತ್ರಿಗೆ ಕೊಡುವಷ್ಟೇ ಮರ್ಯಾದೆ ಮಂತ್ರಿಯ ಮಗನಿಗೆ ಕೊಡ್ತಾನೆ. ಅವನು ಯಾವ ಸೀಮೆ ನಾಯಕ ಅವ? ಮಂತ್ರಿ ಮಗ. ಅವನು ಕೊಡೋದಿಲ್ಲ. ಹಣ ಸರ್, ಪೊಲೀಸ್ಗಳು ಸರ್ ನಮಸ್ಕಾರ ಅಂತ. ಯಾಕೆ ಹಾಗಿದ್ರೆ ಇವ್ರಿಗೆ ಯಾಕೆ ಕೊಡಬಾರ್ದು? ಆಮೇಲೆ ನೋಡಿ ಸರ್, ಒಂದು ಆಸ್ಪತ್ರೆಗೆ ಹೋದಾಗ, ಒಂದು ಗರ್ಭಿಣಿ ಹೋದಾಗ, ಕೆಲವ್ರದ್ದೆಲ್ಲ ಈ ಕಾಲೆಲ್ಲ ಇಷ್ಟು ಬಾತ್ಕೊಂಡಿರ್ತದೆ. ಕೆಲವು ಅವರ ಫಿಸಿಕ್ ಆ ಥರ ಇರ್ತದೆ, ಅಥವಾ ಜೀನ್ ಆ ಥರ ಇರ್ತದೆ. ಕೆಲವ್ರಿಗೇನು ಆಗಲ್ಲ. ಕೆಲವ್ರು ಮೂತಿಯೆಲ್ಲ ಊದ್ಕೊಂಡಿರ್ತದೆ ತಾಯಂದಿರದು. ಕೆಲವರು ವಿಪರೀತ ದಪ್ಪ ಥರ ಕಾಣ್ತಾರೆ, ಕೆಲವರು ಏನು ಕಾಣಲ್ಲ. ಅದೆಲ್ಲ ಅವರವರ. ಆದರೆ ಅವ್ರಿಗೊಂದು ವಿಶ್ರಾಂತಿ ಅಂತ ಬೇಕಿರ್ತದೆ. ನಡೆಯೋದು ಒಳ್ಳೆಯದು, ವಾಕಿಂಗ್ ಮಾಡಬೇಕು, ಮತ್ತೊಂದು ಮಾಡಬೇಕು. ಒಂದು ಬಂದಿರ್ತಾರಲ್ಲ, ಒಂದು ಉಸ್ಸಪ್ಪ ಅಂತ ಆರಾಮ್ ಕೂತಿರ್ತಾರೆ. ಅವರ ತಂದೆ ತಾಯಿ ಬಂದಿರ್ತಾರೆ, ಅವರು ಇಲ್ಲವಂತೆ, ಅವರು ನೆಲದಲ್ಲಂತೆ. 60 ಸೆಕೆಂಡ್ ಕಣ್ರಿ. ಯಾಕೆ ಇದನ್ನು ತಂದು ಕೊಡಲಿಕ್ಕೆ ಮೊದಲು ಆಗಿರಲಿಲ್ವಾ? ಆಮೇಲೆ ಅದನ್ನೆಲ್ಲ ನೋಡಬೇಕು ಜವಾಬ್ದಾರಿ ಇದ್ದವ. ಈಗ ಡಾಕ್ಟ್ರ್ ಹತ್ರ ನಾವು ಬಂದುಬಿಟ್ಟು ನಮ್ಮ ಒಂದು ಜಾಗ ಇದಾಗಿದೆ ಅಳತೆ ಮಾಡಪ್ಪ ಅಂತ ಹೇಳೋದಿಲ್ಲ. ಅವನಿಗೆ ಡಾಕ್ಟ್ರ್ ಕೆಲಸ ಡಾಕ್ಟ್ರ್ ಮಾಡಬೇಕು. ಹಾಗಂತ ತಮ್ಮ ಎಲ್ಲ ಸಮಯವನ್ನು ಲೆಕ್ಕಕ್ಕೆ ಮೀರಿ ಕೆಲಸ ಮಾಡುವಂಥ ಡಾಕ್ಟ್ರುಗಳಿಗೆ ಕೂಡ ಇದ್ದಾರೆ. ಅಂಥ ಡಾಕ್ಟ್ರುಗಳಿಗೆ ಹೃದಯಾಂತರಾಳದ ನಮಸ್ಕಾರಗಳು. ನೋಡಿ, ಗರ್ಭಿಣಿಯರಿಗೆ ಚೇರ್ ಇರಲಿಲ್ಲ, ಚೇರ್ ಬಂತು. ಸ್ಕ್ಯಾನಿಂಗ್ ನೋಡಿ, ಕೆಳಗೆ ಕೂತ್ಕೊಂಡು ಪರದಾಡ್ತಾ ಇದ್ದಾರೆ ಆ ಮಕ್ಕಳನ್ನ ಇಟ್ಕೊಂಡು. ಅಲ್ಲಿ ಬಂದಂಥ ಇದು ಸಂಬಂಧಪಟ್ಟ ಅಧೀಕ್ಷಕರು ಮತ್ತೊಂದು ಅವ್ರಿಗೆ ಅನಿಸಲಿಲ್ಲ, ಒಂದು ಚೇರ್ ಹಾಕಿದರೆ ಸಾಕಪ್ಪ. ಯಾಕ್ರಪ್ಪ, ಯಾಕಿಲ್ಲಿ ಕೂತಿದ್ರೆ ಒಂದು ಚೇರ್ ಹಾಕಪ್ಪ. ಎಂಥ ಒಳ್ಳೆ ಮಾತು ಅಂದರೆ ಒಂಥರ ನೀವಿರೋದೇ ಅದಕ್ಕೆ. ಬಡವರು ಗಲೀಜು, ಬಡವರು ಬಂದು ಆಸ್ಪತ್ರೆಗೆ ಬಂದಿಲ್ಲ ಅಂದರೆ ಇಲ್ಲಿ ಬರಬೇಕಷ್ಟೇ. ಮೆಜೆಸ್ಟಿಕ್ಕು, ಎಗ್ ರೈಸು, ಟಕ್ ಟಂಗ್ ನಂಗ್ ನಕ್ ಟಂಗ್ ಡಂಗ್. ಗೊತ್ತಾಯ್ತಾ? ಓಕೆ, ವಾಕ್ ಥ್ರೂ ಮಾಡಿದಾರಾ? ಓಕೆ, 5 ದೃಶ್ಯ ತೋರಿಸ್ತೀನಿ ಯಾವೆಲ್ಲ ರೀತಿಯಲ್ಲಿ ಚೇಂಜ್ ಆಯಿತು ಅಂತೇಳಿ. ನೀವು ಕೂಡ ಇಷ್ಟಪಡ್ಬೋದು ಇದನ್ನು ನೋಡಿ. ಮೊದಲಿಗೆ
ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಪರದಾಟ ಪಾಪ ಹಿಂಗೆ ನಿಂತ್ಕೋಬೇಕು. ಅವ್ರಿಗೆ ನಾಚಿಕೆ ಆಗ್ತಾ ಇದೆ ನಮ್ಮ ಕ್ಯಾಮರಾ ನೋಡುವಾಗ, ಬಟ್ ವಿಧಿ ಇಲ್ಲ ಸರ್ ನಮಗೆ. ಅವ್ರು ನೋಡಿ ಅಲ್ಲಿ ಸ್ವಲ್ಪ ಹಿರಿಯರಾದವರೆಲ್ಲ ನೋಡಿ ಇಲ್ಲೆಲ್ಲ ಕೂತಿದ್ದಾರೆ. ಏನದು ಜಾತ್ರೆಗೆ ಬಂದಿರೋದಾ ನೋಡಿ ಬಾಗಿಲು ಮೂಲೆಯಲ್ಲಿ? ಯಾಕೆ ಬಡವರು ಕೇಳೋರಿಲ್ಲ. ಒಬ್ಬ ಎಮ್ ಎಲ್ ಎ ಮಕ್ಕಳು ಹಂಗೆ ಕೂರ್ತಾರಾ? ಎಮ್ ಎಲ್ ಎ ಹೆಂಡತಿ ಕೂರ್ತಾರಾ? ಹಾಂ ಇಲ್ಲಲ್ಲ. ಮತ್ತು ಇವ್ರು ಯಾಕೆ ಕೂರ್ಬಾರೋ? ಯಾಕೆ ಕೂರ್ಬೇಕು ಇವ್ರಿಗೆ? ಎಮ್ ಎಲ್ ಎಗಳೇನು ಕೂಡ ಹಂಗ ಅಂತ ಕೇಳಬೇಕಾ ನಾವು? ಓಕೆ, ನೆಕ್ಸ್ಟು ಅಷ್ಟೇ ಸರ್, 60 ಸೆಕೆಂಡ್ಸ್. ನಾವೇನು ನೀವು ಇದಕ್ಕೆ ಭಾಳ ಸುಸಜ್ಜಿತವಾದಂತಹ ಆಮೇಲೆ ವಜ್ರದ ಮತ್ತು ಚಿನ್ನದ ಗರಿ ಇರುವಂಥ ಚೇರೆಲ್ಲ ಕೇಳಲಿಲ್ಲ. ಕಬ್ಬಿಣದಾದರೆ ಕಬ್ಬಿಣದ ಕೂತ್ಕೊಳ್ಳೋಕೆ ಜಾಗ ಬೇಕಷ್ಟೇ. ನೋಡಿ ಬಂತು, ನಮ್ಮ ರಿಪೋರ್ಟರ್ ಅದನ್ನು ಹೇಳ್ಕೊಂಬರ್ತಾ ಇದ್ದಾರೆ ಜೊತೆಗೆ. ನೋಡಿ ಬಂತು, ನೋಡಿ ಹೆಂಗೆ ಕೂತಿದ್ದಾರೆ. ಈ ಅನ್ನದಾನ ಕಾರ್ಯಕ್ರಮದಲ್ಲಿ ಕೂತಿರ್ತಾರಲ್ಲ ಆ ಥರ ಕೂತಿದ್ದಾರೆ ಪಾಪ. ಒಂದು ಚೇರ್ ಹಾಕಿದರೆ ಮುಗಿದೋಯ್ತಲ್ಲ. ಚೇರ್ ಹಾಕಿದರೆ ಮತ್ತೂ ಕೂಡ ಜಾಗ ಕಡಿಮೆ ಆಗುತ್ತೆ. ಇಲ್ಲಾಂದರೆ ಪಾಪ ನೋಡಿ ಎಂಥ ಖುಷಿ ನೋಡಿ ಇಟ್ಟ ತಕ್ಷಣ ತಾಯಂದ್ರಿಗೆಲ್ಲ. ಮೂರನೇ ದೃಶ್ಯ ಆಯಿತು ನೋಡಿ, ಟೇಬಲ್ ಸಣ್ಣ ಕೆಲಸ, ಆದರೆ ಅದರ ಪರಿಣಾಮ ಭಾಳ ದೊಡ್ಡದು. ಯಾಕೆಂದರೆ ಇದು ಯಾವ ಥರ ಕೆಲಸ ಅಂತಂದರೆ, ಒಂದು ಕಡೆ ನೀರು ಪೋಲಾಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ನೀರು ಹೋಗ್ತಾ ಇರುತ್ತೆ, ನೀವು ಅದನ್ನು ಟ್ಯಾಪ್ ಹಿಂಗೆ ತಿರುಗಿಸಿದ್ರೆ ಸಾಕು ಬಂದಾಗತ್ತೆ. ಎಷ್ಟು ನೀರು ಉಳಿಯುತ್ತೆ ಆ ಥರದ ಕೆಲಸ ಇದು. ಫಟಾಫಟ್ ಹೊಸ ಟೇಬಲ್ ಹಾಕ್ಸಿದ್ರು, ಬಂತು ನೋಡಿ ಟೇಬಲ್. ಆಮೇಲೆ ತಾಯಂದಿರೆಲ್ಲ ಕೂತ್ಕೊಂಡ್ರು. ಆಮೇಲೆ 2 ಜೀವ ಇರುತ್ತೆ ಸರ್. ನಮಗೇನೆ ಒಬ್ಬೊಬ್ರಿಗೆ ಆಗಲ್ಲ ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕೆ. ಒಂದು ಪುಟ್ಟ ಮಗು ಇರುತ್ತೆ, ನಿಮಗೊಂದು ಚೇರ್ ಹಾಕಬೇಕು ಅಂತ ಕಾಮನ್ ಸೆನ್ಸ್ ಇಲ್ಲ ಅಂತಂದರೆ ನಾವು ಗೊತ್ತಲ್ಲ ಯಾವ ಥರ ತಗೊಂಡಿವಿ ಕ್ಲಾಸ್ ಅಂತೇಳಿ. ಈಗ ಕ್ಲಿಯರ್ ಆಗಿದೆ. ಓಕೆ ನೋಡಿ, ಸೋಫಾ ಬಂತು, ಸ್ವಲ್ಪ ಸೊಫಾಸ್ಟಿಕೇಟೆಡ್ ಆಗಿರೋದು ಬಂತು. ಬರುತ್ತೆ ಮಾರಿ ಹಬ್ಬ ಆದರೆ ಬರುತ್ತೆ ನೋಡಿ. ಆರಾಮ್ಸೆ ಕೂತ್ಕೊಂಡ್ಬಿಟ್ರೆ ಎಲ್ಲ ಸೈಡಲ್ಲಿ. ಆಮೇಲೆ ಚಂದ ಕೂಡ ಸರ್, ಒಂದು ಚೇರ್ ಹಾಕಿ ಕೂತ್ಕೊಂಡ್ರೆ ಒಂದು ಆಸ್ಪತ್ರೆಗೂ ಚಂದ. ಒಳ್ಳೆ ಜಾತ್ರೆ ಥರ ಕೂತ್ಕೊಂಡ್ಬಿಟ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಓಕೆ, ನೆಕ್ಸ್ಟ್ ಅವ್ರು ಮಾತಾಡಿದ್ದನ್ನು ಸ್ವಲ್ಪ ಹಾಕ್ಸಿ ಬೈಟ್ಸ್, ಆಮೇಲೆ ವಾಕ್ತರು ಹೋಗಿ. ಆಹಾ, ಖುಷಿ, ಸಮಾಧಾನ ಅಷ್ಟೇ, ತೃಪ್ತಿ. ನೋಡಿ ಅದರ ಬಗ್ಗೆ ಮಾತಾಡಿದ್ದಾರೆ ನಮ್ಮ ರಿಪೋರ್ಟರ್ ಅಲ್ಲಿ, ನೋಡ್ಕೊಂಬ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ 3ಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಗದಗ ನಗರದ ಜಿಮ್ಸ್ ಆಸ್ಪತ್ರೆಯಲ್ಲಿ ಗರ್ಭಿಣಿಯರು ಅಮಾನೀಯವಾಗಿ ನಡೆಸ್ಕೊಳ್ತಾ ಇದ್ದರು. ಯಾಕಂತಂದರೆ ಅವರಿಗೆ ಕುಳಿತುಕೊಳ್ಳಲು ಕೂಡ ಆಸನದ ವ್ಯವಸ್ಥೆ ಇರಲಿಲ್ಲ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಇಲ್ಲಿಯ ಜಿಮ್ಸ್ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡು ಅವರಿಗೆ ಆಸನದ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ನಾವು ಸುದ್ದಿ ಮಾಡೋಕ್ಕಿಂತ ಬಿಫೋರ್ದಲ್ಲಿ ಎಲ್ಲ ಮಹಿಳೆಯರು ಕೂಡ ತಳಗಡೆ ಕುಳಿತುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಇವಾಗ ಆ ಗರ್ಭಿಣಿಯರು ಆರಾಮವಾಗಿ ಕೂತ್ಕೊಂಡು ಸ್ಕ್ಯಾನಿಂಗ್ ಮಾಡಿಸ್ಕೋಬಹುದು. ಈ ಭಾಗದಲ್ಲ ನೋಡ್ತಾ ಇರ್ಬೋದು, ಇಲ್ಲಿ ಕೂಡ ಅವ್ರ ಜೊತೆಗೆ ಬಂದಂಥ ಮಹಿಳೆಯರು ಕೂಡ ಕೂತ್ಕೊಳ್ಳುವಂಥ ವ್ಯವಸ್ಥೆ ಮಾಡಿದ್ದಾರೆ. ಸಾಕಷ್ಟು ಅವ್ಯವಸ್ಥೆ ಆಗರವಾಗಿತ್ತು. ಇಲ್ಲಿ ಜಿಮ್ಸ್ ಆಸ್ಪತ್ರೆ ಅಂತಂದರೆ ಇಲ್ಲಿ ಗದಗ ಸೇರಿದಂತೆ ಹಾವೇರಿ, ಕೊಪ್ಪಳ, ಬಾಗಲಕೋಟೆ ಸೇರಿದಂತೆ ಬಹುತೇಕ ಜಿಲ್ಲೆಗಳಿಂದನೂ ಕೂಡ ಗರ್ಭಿಣಿ ಮಹಿಳೆಯರು ಸ್ಕ್ಯಾನಿಂಗಿಗೆ ಬರ್ತಾರೆ. ಅದರಲ್ಲೂ ಕಡು ಬಡವರಿದ್ದಂಥ ಮಹಿಳೆಯರು ಕೂಡ ಇಲ್ಲಿ ಸ್ಕ್ಯಾನಿಂಗಿಗೆ ಬರ್ತಾರೆ. ಆದರೆ ಅಂಥವರಿಗೆ ಕೂಡಲು ವ್ಯವಸ್ಥೆ ಇರಲಿಲ್ಲ. ಬಹಳಷ್ಟು ಅಮಾನೀಯವಾಗಿ ಜಿಮ್ಸ್ ಆಡಳಿತ ಮಂಡಳಿ ನಡೆಸ್ಕೊಳ್ತಾ ಇದ್ದರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಮಾಡಿದ ನಂತರ ಎಲ್ಲ ಕೂಡ ಚೇರಿನ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಲೇ ಹೇಳ್ಬೋದು. ಸುದ್ದಿ ಪ್ರಸಾರವಾದ ತಕ್ಷಣವೇ ಏನು ಇಲ್ಲಿ ಜಿಮ್ಸ್ ನಿರ್ದೇಶಕರಾಗಿರ್ಬೋದು, ಅಧೀಕ್ಷಕರು ಇಬ್ಬರು ಎಚ್ಚೆತ್ತುಕೊಂಡು ಸುದ್ದಿ ಪ್ರಸಾರವಾದ ಕೂಡಲೇ ಎಲ್ಲ ಆಸನದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಹೀಗಾಗಿ ರಿಪಬ್ಲಿಕ್ ಕನ್ನಡದಕ್ಕೆ ಇಲ್ಲಿಯ ಗರ್ಭಿಣಿಯರು ಕೂಡ ಸಾಕಷ್ಟು ಅಭಿನಂದನೆಗಳು ಸಲ್ಲಿಸಿದ್ದಾರೆ. ಇದೊಂದು ರಿಪಬ್ಲಿಕ್ ಕನ್ನಡದ ಸೂಪರ್ 3ಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಆಯ್ತಲ್ಲ, ಫಟಾಫಟ್ ಇಂಪ್ಯಾಕ್ಟ್. ನೋಡಿ ಆತ ಅಂದರೆ ಎಲ್ಲ ಖುಷಿ ಜೈಕಾರ ಹಾಕಿದ್ದಾರೆ ಅದನ್ನು.